ಪದ ಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೆಮಿಫಿನಾಲೆ ರೌಂಡ್ 2 ನಡೀತಾ ಇದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸೆಮಿಫಿನಾಲೆ ರೌಂಡ್ಗೆ ಸ್ವಾಗತವನ್ನ ಕೋರ್ತಾ ನಮ್ಮ ತ್ರಿವಳಿ ರತ್ನಗಳನ್ನ ಸ್ವಾಗತಿಸೋಣ. ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ಹಾಗೆ ನಮ್ಮ ಕಂಟೆಸ್ಟೆಂಟ್ಸ್ ಸೆಮಿಫಿನಾಲೆ ರೌಂಡ್ 1 ಅಲ್ಲಿ ಚಿಂದಿ ಮಾಡಿದ್ರಿ. ಇವತ್ತು ರೌಂಡ್ 2 ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಿಮಗೂ ಕೂಡ ಹಾರ್ಟಿ ವೆಲ್ಕಮ್. ಓಕೆ, ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ವೆಲ್ಕಮ್, ನಮಸ್ಕಾರ. ಮರುನಲ್ಲಿ ಫುಲ್ ಮಿಂಚಿಂಗ್ ಆಗಿ ಕಾಣಿಸ್ತಿರುವಂತಹ ನಮ್ಮ ಕಡಬ್ಗೆರೆ ಮುನಿರಾಜು ಸರ್, ಸ್ವಾಗತ. ನಮ್ಮ ಖಡಕ್ ವೇಮಗಲ್ ನಾರಾಯಣ ಸ್ವಾಮಿ ಸರ್, ಸ್ವಾಗತ ಸುಸ್ವಾಗತ. ನಮ್ಮ ವಾದ್ಯ ಮಾಂತ್ರಿಕರಿಗೆ ಸೆಮಿಫಿನಾಲೆ ರೌಂಡ್ಗೆ ಸ್ವಾಗತವನ್ನ ಕೋರ್ತಾ ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್ಸ್. ಗಾನ ಸಿಂಚನ ಜನಮನದ ಪದ ಪಯಣ ಸೆಮಿಫಿನಾಲೆ ರೌಂಡ್ 2ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಬಂಗಾರದ ಮನುಷ್ಯ ಚಿತ್ರದ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಂಗ್ ಟ್ವಿಸ್ಟರ್ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಎಚ್ಚದೆ ಇರಬೇಕೆಂದು ಎಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿದ್ದೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿದ್ದೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕಣ್ಣಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿದ್ದೇ ಈ ನಾಡು, ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಟಂಗ್ ಟ್ವಿಸ್ಟರ್ ಗಿರೀಶ್, ಹೇಳಿ. ಸೆಮಿಫಿನಾಲೆ ಹೌದಾ? ರೌಂಡ್ 2, ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟೇನಾ? ಎಲ್ಲ ಒನ್ ವರ್ಡ್ ಆನ್ಸರ್ ಮಾತ್ರನೇ ಇನ್ ಕೊಡೋದಂತ ಅನ್ಕೊಂಡ್ ಬಂದ್ಯಾ? ಇಲ್ಲ. ಓಕೆ, ಅರ್ಚನಾ ಮ್ಯಾಮ್. ಬಂಗಾರದಂತ ಹಾಡ್ದ. ಆ ಹೈ ನೋಟ್ಸ್ ಎಲ್ಲ ಎಷ್ಟು ಸುಂದರವಾಗಿ ಕೇಳಿಸ್ತಾ ಇತ್ತು ಅಂದರೆ ಪರಿಶುದ್ಧವಾಗಿ ಕೇಳಿಸ್ತಾ ಇತ್ತು ಕಣಪ್ಪ. ಆಮೇಲೆ ಇದು ತುಂಬ ಕಷ್ಟ ಇದೆ ಈ ಹಾಡು, ಪದಗಳು ಜಾಸ್ತಿ ಇದೆ. ಆಮೇಲೆ ಒಂದೊಂದು ಚರಣ ಒಂದೊಂದು ರೀತಿಲಿ ಹೋಗುತ್ತೆ, ಒಂದೊಂದು ಸ್ವರದಲ್ಲಿ ತಗೊಳ್ಬೇಕು. ಆಮೇಲೆ ಒಂದು ಕಡೆ ಬೇರೆನೇ ರಾಗವೇನೋ ಅನ್ನೋ ರೀತಿಯಲ್ಲಿ ಷಡ್ಜವೇ ಬೇರೆ ಆಗೋ ಫೀಲ್ ಕೊಡುತ್ತೆ. ಹಾಂ, ಬಹಳ ಟ್ರಿಕ್ಕಿ ಇದೆ ಈ ಸಾಂಗು. ಕೇಳೋಕ್ಕೇನೋ ಸುಲಭ ಅಂತ ಅನ್ನಿಸ್ಬೋದು ಕೆಲವು ಜಾಗಗಳು, ಆದರೆ ಅದು ಹಾಡಕ್ಕೆ ಹೋದಾಗ ಗೊತ್ತಾಗತ್ತೆ. ಆಮೇಲೆ ಇದು ವಾದ್ಯಗಾರರ ಸಹಕಾರ ಇಲ್ಲದೆ ಇದ್ರೆ ತಗೊಳಕ್ಕಾಗೋದೇ ಇಲ್ಲ. ಸೊ ಅವರಿಗೂ ಚಪ್ಪಾಳೆ ಬರಬೇಕು. ಏನಿಲ್ಲಪ್ಪ ಹೇಳೋದಕ್ಕೆ, ಅದ್ಭುತವಾಗಿ ಹಾಡ್ದು, ತುಂಬ ಅದ್ಭುತವಾದ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ಯಾ. ಐಕಾನಿಕ್ ಸಿನಿಮಾ, ಐಕಾನಿಕ್ ಹಾಡು, ಐಕಾನಿಕ್ ನಟನೆ ಎಲ್ಲವೂ ಅಂತ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದೆಯಪ್ಪ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಗಿರೀಶ್, ಹಾಂ ಸರ್. ಬಂಗಾರದ ಮನುಷ್ಯ ಚಿತ್ರದ ಹಾಡು ಹೌದು ಸರ್. ಅಲ್ವಾ? ಹೌದು ಸರ್. ಅಣ್ಣವರು ನೆನಪು ಬಂದರು ಇದರಲ್ಲಿ. ಒಳ್ಳೆಯ ನೆನಪು, ಮಧುರವಾದ ನೆನಪು. ಆ ಸಿನಿಮಾ ನೋಡಿದ್ಯಾ ಹೋಗ್ಲಿ? ಹಾಂ ಸರ್. ಹಾಂ ಹಾಂ ಸರ್. ನಾವೆಲ್ಲ ಕಾಲೇಜಲ್ಲಿ ಓದುವಾಗ ಇನ್ನೂ ಮುಂಚೆನೇ ಬಂದಿತ್ತು ಅದು. ಅದು ಎಷ್ಟು 3 ವರ್ಷ ಓಡ್ತು ಅದು ಸ್ಟೇಟ್ಸ್ ಥಿಯೇಟ್ರ್ನಲ್ಲಿ, ನನಗೆ ನೆನಪಿದ್ದಾಗೆ. ಕಂಟಿನ್ಯೂಸ್ ಆಗಿ ಮೊದಲನೇ ಕನ್ನಡ ಚಿತ್ರ ಅಷ್ಟು ದೀರ್ಘಕಾಲ ಒಂದೇ ಥಿಯೇಟ್ರಲ್ಲಿ ಓಡಿದ್ದದು ನೆನಪಿದೆ ನಮಗೆ. 10 ಸಾರಿ 20 ಸಾರಿ ನೋಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಒಬ್ಬೊಬ್ಬರು ಹುಡುಗರು, ನಾನು ಹೇಳೋದು ಕಾಲೇಜ್ ಹುಡುಗರು. ಹಾಗಾಗಿ ನೀನು ಭಾಳ ಚೆನ್ನಾಗಿ ಆಡಿದ್ದೀಯ ಅದನ್ನು, ಹಾಡನ್ನು. ಕಷ್ಟಪಡಬೇಕು ಅಂತಕ್ಕಂಥ ಸಂದೇಶವನ್ನು ಆ ಚಿತ್ರದಲ್ಲಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದು ಅಷ್ಟೇ ಅಲ್ವಾ? ಇಡೀ ಹಾಡಲ್ಲಿ ಪರಿಶ್ರಮ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಅಲ್ವೇ? ಎಂಥ ಸಂದೇಶ ಅದು. ಬೇಲೂರು, ಹಳೇಬೀಡು, ಕನ್ನಂಬಾಡಿ ಕಟ್ಟೆ ಎಲ್ಲ ಬರುತ್ತೆ ನೋಡಿ ಹಾಡಲ್ಲಿ. ವಿಶ್ವೇಶ್ವರಯ್ಯ ಅವರ ಶ್ರಮ. ಬಂಗಾರ ಬೆಳೆವ ಹೊನ್ನಾಡು, ಬಂಗಾರ ಬೆಳೆವ ಹೊನ್ನಾಡು, ಆಗುತ್ತಿದ್ದೇ ಈ ನಾಡು ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು ಅಂಥದ್ದೊಂದು ಹಾಡು. ಅದನ್ನೆಲ್ಲ ಎಲ್ಲೋ ಹಳೆ ನೆನಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತು. ಚೆನ್ನಾಗಿ ಹಾಡಿದೆಯಾ, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಇದು ನಿಜವಾದ ಚಾಲೆಂಜು ಹಾಡುಗಾರರಿಗೆ ಅಲ್ವಾ? ಹಾಂ ಸರ್. ಆಯ್ಕೆನೇ ಅದ್ಭುತ. ಅದು ಒಂದು ನೇಟಿವಿಟಿ ಕೂಡ ಇದೆ ಇದರಲ್ಲಿ. ಒಂದು ಹಳ್ಳಿಯ ಬದುಕನ್ನು ತುಂಬ ಅದ್ಭುತವಾಗಿ ತೋರಿಸುವಂಥ ಚಿತ್ರ. ಮತ್ತು ಸಿನಿಮಾ ಬಿಡಿ, ಸಿನಿಮಾದ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸರ್ ಹೇಳ್ದಂಗೆ ಸ್ಟೇಟ್ ಥಿಯೇಟ್ರಲ್ಲಿ ನಮ್ಮ ಚಿಕ್ಕಪ್ಪ ಕೆಲಸ ಮಾಡೋರು, ಟಿಕೆಟ್ ಕೊಡೋ ಕೆಲಸ ಅವ್ರದ್ದು. ಆವಾಗ ನಾವೆಲ್ಲ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕಲ್ಲ ನಮ್ಮ ಚಿಕ್ಕಪ್ಪ, ರಾಮಣ್ಣ ಅಂತ ಅವ್ರ ಹೆಸರು. ನಾವೇನು ಮಾಡಿದ್ರು, ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಖುಷಿ ಅಲ್ವಾ? ಏನು ಮಾಡಿವ ಗೊತ್ತಾ, ಚಿಕ್ಕಪ್ಪ ಏನು ಸಿನಿಮಾ ಕರ್ಕೊಂಡೋಗು, ಫಿಲ್ಮ್ ಕರ್ಕೊಂಡೋಗು ಅಂತಂದರೆ, ನೋಡ್ರೋ ಅಲ್ಲೊಂಚೂರು ಕೆಲಸ ಇದೆ ಮಾಡ್ರೋ, ಬೇಗ ಎಲ್ಲ ಮುಗಿಸೋರು, ಕರ್ಕೊಂಡು ಹೋಗ್ತೀನಿ ಅಂತ. ನಾನೇನು ಮಾಡೀನಿ ಗೊತ್ತಾ, ಗೊಬ್ಬರ ಹಾಕ್ಬೇಕು ತಾನೆ, ಗೊಬ್ಬರ ಹೊಡಿಬೇಕು ತಾನೆ, ಒಂದು ಗಾಡಿ ಗೊಬ್ಬರ ನಾನೇ ತುಂಬಿಡ್ತೀನಿ ಬಿಡಿ ಅಂತ ಬೆಳಗಿನ ಸಾಯಂಕಾಲ ತನಕ ಎಲ್ಲ ತುಂಬಿ ಎತ್ತಾಕಿ ಬೆಳಗ್ಗೆ ರೆಡಿಯಾಗಿ ನಿಂತ್ಕೊಂಡ್ಬಿಡೀನಿ.
ಇದು ಅರ್ಥ ಏನಂದ್ರೆ ಕೈ ಕೆಸಾದ್ರೆ ಬಾಯಿ ಮೊಸರು ಅಲ್ವಾ. ಅಲ್ಲಿ ಕೆಲಸ ಮುಗಿತಿತ್ತು, ಬೆಳಗ್ಗೆ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಿದ್ರು. ಅದ್ಭುತವಾದ ಹಾಡುಗಾರಿಕೆ, ಪದ ಬಳಕೆ ಅಂತೂ ತುಂಬ ಚೆನ್ನಾಗಿತ್ತು. ಎರಡನೇ ಇದಕ್ಕೆ ಬಂದಾಗೆ ಸ್ವಲ್ಪ ಹಿಂಗೆ ತೊಡ್ರ ಹಂಗೆ ಸರಿ ಮಾಡ್ಕೊಳ್ತೀಯಲ್ವಾ ನೀನು. ಪ್ರಾರಂಭದ ಎರಡನೇ ಸಾಲನ್ನು ಹಾಡ್ಬೇಕಾದ್ರೆ ಮನಸ್ಸೊಂದಿದ್ದರೆ ಮಾರ್ಗ ಅಲ್ಲೊಂಚೂರು ತೊಡರ್ ಬಿಟ್ಟು ಹಂಗೆ ಅದನ್ನ ಸರಿ ಮಾಡಿಕೊಂಡು ಮುಂದೋದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಎಚ್ಚದೆ ಇರಬೇಕೆಂದು, ಎಚ್ಚದೆ ಇರಬೇಕೆಂದೆಂದು. ಅಷ್ಟೇ ಆಗದು ಎಂದು ಅಂತ ನೀನು ಅಲ್ಲೇ ಬಿಟ್ಟಿದ್ದಿದ್ರೆ ಇಡೀ ಹಾಡು ಡಮಾರ್ ಅಲ್ವಾ. ನನ್ನ ಕೈಲಿ ಆಗತ್ತೆ ಅಂತ ನೀನೇ ಪ್ರೂವ್ ಮಾಡಿದ್ಯಲ್ಲ, ಅದು ನಿಜವಾದ ಒಬ್ಬ ಗಾಯಕನ ಲಕ್ಷಣ. ಯಾವ ಕಾಯಕನ ಲಕ್ಷಣ, ಗಾಯಕನ ಲಕ್ಷಣ ಅಲ್ಲ, ಬರೀ ಕಾಯಕದ ಲಕ್ಷಣ ಅದು. ಒಳ್ಳೇದಾಗ್ಲಿ ಗಿರೀಶ್, ಆಲ್ ದಿ ಬೆಸ್ಟ್ ಸರ್. ಅದೇ ಸರ್, ಈ ಹಾಡು ಅಷ್ಟೇ ಸರ್ವಕಾಲಕ್ಕೂ ಯಾವುದೇ ಜನರೇಷನ್ ಇದ್ರೂ ಸರಿ ಹೊಂದುವಂತಹ ಹಾಡು. ಓಕೆ, ಒಳ್ಳೇದಾಗ್ಲಿ ನಿಂಗೆ. ಮತ್ತೊಂದು ಹಾಡು ಹಾಡೋದಕ್ಕೆ ರೆಡಿನಾ? ಗುಡ್ ಲಕ್ಸ್. ಥ್ಯಾಂಕ್ಸ್ ಸರ್. ಎದೆಯ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನವೀನ್ ಕುಮಾರ್ ಜಿ. ಜಿ ಆನ್ ಸ್ಟೇಜ್ ಪ್ಲೀಸ್. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಗೆಳೆಯ. ಗೆಳೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಹೊಡೆದು ಹೋದರೆ ನೀನು ಮೂರ್ತಿಯಾಗುವುದು ಎಂದು, ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಹೊಡೆದು ಹೋದರೆ ನೀನು ಮೂರ್ತಿಯಾಗುವುದು ಎಂದು, ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆಯಿದೆ, ಕಠೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆಯಿದೆ, ಕಾಡುವ ಕೊರಳಿನಲ್ಲಿ ಒಲವಿನ ಆಶಯವಿದೆ, ಕಾಡುವ ಕೊರಳಿನಲ್ಲಿ ಒಲವಿನ ಆಶಯವಿದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ.
ಫಲ ಕೊಡುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಫಲ ನೀಡೋ ಭೂಮಿಗೆ ಹಿಂಸೆ ಮಾಡಿ ಕಾಡುವರು. ಫಲ ಕೊಡುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಫಲ ನೀಡೋ ಭೂಮಿಗೆ ಹಿಂಸೆ ಮಾಡಿ ಕಾಡುವರು. ಒಳ್ಳೆತನ ಗೆಲ್ಲುವುದೊಮ್ಮೆ ಇತಿಹಾಸವ ನೋಡಿದಾಗ, ಒಳ್ಳೆತನ ಗೆಲ್ಲುವುದೊಮ್ಮೆ ಇತಿಹಾಸವ ನೋಡಿದಾಗ, ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ, ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ, ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಡುತ್ತಿದೆ. ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ, ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಡುತ್ತಿದೆ. ಎಲ್ಲ ಕಡೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ, ಎಲ್ಲ ಕಡೆ ಕಲ್ಲು ಕರಗಿ ಆ ಎಲ್ಲ ಕಡೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ. ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ, ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಗೆಳೆಯ 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 ಗೆಳೆಯ. ವಾವ್, ಸೆಮಿ ಫಿನಾಲೆ ಈಗ ಆಕ್ಚುಲಿ ಸ್ಟಾರ್ಟ್ ಆಯ್ತು ಅಂತ ಅನಿಸ್ತಾ ಇದೆ ನಿಮ್ಮ ಹಾಡು ಕೇಳಿ. ಖುಷಿ ಆಯ್ತಾ ನಿಮ್ಗೆ? ಓಕೆ, ಅರ್ಚನಾ ಮ್ಯಾಮ್. ಜಿಜಿ, ಏನದು ಆ ಉರುಟುಗಳು? ಸಡನ್ನಾಗಿ ಆ ಫೋಕ್ ಶೈಲಿಯ ಒಂದು ಟ್ಯೂನಿಂದ ಶಾಸ್ತ್ರೀಯ ಬಂತು ಮಧ್ಯದಲ್ಲಿ ನುಗ್ಗಿ. ಅಬ್ಬಾ, ವೆರಿ ಇಂಪ್ರೆಸಿವ್, ವೆರಿ ಇಂಪ್ರೆಸಿವ್. ಅಂದ್ರೆ ನೀವು ಶಾಸ್ತ್ರೀಯದ ಕಲಿಕೆ ಇದೆ ಅಂತ ಅನ್ಸುತ್ತೆ ನನಗೆ. ಇಲ್ಲ ಮೇಡಮ್, ಕೇಳಿ ಹಾಡೋದು. ಅಯ್ಯೋ ಭಗವಂತ, ಇದು ಸಾಧ್ಯವೇ? ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಜಿಜಿ. ಈ ಮಟ್ಟದ ಏನಂತಾರೆ ಆ ಉರುಟುಗಳು ಏನೋ ಸುಮ್ಮನೆ ಸಿಂಪಲ್ ಆಗಿರೋವಂಥದ್ದು ಮುರ್ಕಿಗಳಲ್ಲ ಅದು ಅಷ್ಟೊತ್ತು ನೀವು ಅದನ್ನ ಇಂಪ್ರೊವೈಸ್ ಮಾಡಿದ್ದು ನಿಮಗೆ ಬರಲೇಬೇಕು. ಐಶು ಹೇಳಿದ ಹಾಗೆ
ಈ ಹಂತಕ್ಕೆ, ಈ ವೇದಿಕೆಗೆ ನೀವು ಸರಿಯಾದ ರೀತಿಯ ತಯಾರಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಬಹಳ ಸಂತೋಷ ಆಗುತ್ತೆ. ಒಂದೇ ಒಂದು ನಿಮಗೆ ಮತ್ತೊಮ್ಮೆ ನಾನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಹೇಳೋದೇನು ಅಂದರೆ, ಎಲ್ಲಿ ಹೈ ನೋಟ್ಸಲ್ಲಿ ಸಸ್ಟೈನ್ ಮಾಡ್ತಿರಲ್ಲ, ಉರುಟುಗಳೆಲ್ಲ ಫ್ಯಾಂಟಾಸ್ಟಿಕ್. ಪ್ಲೇನ್ ನೋಟ್ಸಲ್ಲಿ ಸಸ್ಟೈನ್ ಮಾಡ್ತಿರಲ್ಲ, ಗೆಳೆಯ ಗೆಳೆಯ ಅಂತೆಲ್ಲ ಮಾಡ್ತಿರಲ್ಲ, ಅಲ್ಲಿ ಮಾತ್ರ ಶಾರ್ಪ್ ಆಗ್ತಾ ಇದೆ. ಮತ್ತು ಹಾಡುವಾಗ ಇಲ್ಲ, ಸಾಹಿತ್ಯ ಹಾಡುವಾಗಿಲ್ಲ, ಮತ್ತು ಆ ಉರುಟುಗಳನ್ನು ಕೊಡುವಾಗ ಇಲ್ಲ. ಸಸ್ಟೈನ್ ಮಾಡುವಾಗ ಮಾತ್ರ ಒಂದೆರಡು ಜಾಗದಲ್ಲಿ ಸ್ವಲ್ಪ ಶಾರ್ಪ್ ಆಗ್ತಿದೆ ಅಷ್ಟೆ. ಅದು ಬಿಟ್ಟರೆ ಅದ್ಭುತವಾದ ಸಾಹಿತ್ಯ, ಒಳ್ಳೆ ಆ ಭೈರವಿ ಎಷ್ಟು ಸಲ ಕೇಳಿದ್ರೂ ತೃಪ್ತಿ ಆಗೋದಿಲ್ಲ, ಅಷ್ಟು ಒಳ್ಳೆ ರಾಗ. ಆ ರಾಗದಲ್ಲಿ ಹಾಡಿದ್ರಿ, ಅದ್ಭುತವಾಗಿ ಹಾಡಿದ್ರಿ. ಹೀಗೆ ಹಾಡ್ಕೊಂಡೋಗಿ, ಒಳ್ಳೆಯದಾಗಿ. ರವೀಂದ್ರ ಸರ್ಗವರ ಸಾಂಗ್ ಕೇಳಿ ಅದನ್ನ ಇದು ಮಾಡ್ಕೊಂಡೆ ಮೇಡಮ್. ಸ್ವರ್ಗಾವಿಯವ್ರು ಹಾಡಿರ್ಬಹುದು. ಚೆನ್ನಬಸವೇಶ್ವರರು ಹಾಂ, ಸ್ವರ್ಗಾವಿಯವ್ರು ಹಾಡಿರೋದು, ಸ್ವರ್ಗವರ ಹಾಡಿರೋದನ್ನ ಕೇಳಿ. ಕಂಪೋಸ್ ಅವರೇ ಮಾಡಿರೋದು. ಕಂಪೋಸ್ ಅವ್ರದ್ದು. ಹಾಂ ಹಾಂ ಹಾಂ, ಬರಲಿ ಸ್ವರ್ಗಾವಿ ಅವ್ರಿಗೊಂದು ಚಪ್ಪಾಳೆ. ಬಹಳ ಚೆನ್ನಾಗಿ ಹಾಡಿದ್ರಿ, ತುಂಬ ಸುಂದರವಾಗಿ ಹಾಡಿದ್ರಿ ಜಿಜಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಎಷ್ಟು ಒಳ್ಳೆ ಹಾಡುಗಾರಿಕೆ. ಪ್ರಯೋಗಶೀಲತೆ ಯಾವಾಗಲೂ ಬೇಕು ಮನುಷ್ಯನಿಗೆ ಅಲ್ವಾ? ಜನಪದ ಹಾಡೋರು ಶಾಸ್ತ್ರೀಯ ಸಂಗೀತದ ಉರುಟುಗಳನ್ನು ಹಾಡಿ, ನಾನು ಅದನ್ನು ಹಾಡ್ತೀನಿ, ಆ ಧೈರ್ಯವಾಗಿ ಹಾಡ್ತೀನಿ, ಅದು ಸೆಮಿಫೈನಲ್ ಹಂತದಲ್ಲಿ ಹಾಡೋದಿದೆಯಲ್ಲ, ಅದು ಚಾಲೆಂಜಿಂಗ್. ಯಾಕೆಂದರೆ ನೀವು ಸೇಫರ್ ಝೋನ್ ನೋಡ್ಕೊಳ್ಬೋದಾಯ್ತಲ್ವಾ? ಆದರೆ ಇದನ್ನು ಚಾಲೆಂಜಿಂಗಾಗಿ ತೊಗೊಂಡು ಹಾಡಿದ್ದು ನನಗೆ ಭಾಳ ಸಂತೋಷ ಆಯಿತು. ಒಂದು ಏನಂದರೆ ಕಟೆಯುವ ಅಂತ ಒಂದು ಸರಿ ಅಂದ್ರಿ, ಮತ್ತು ಎರಡನೇ ಸರಿ ಕಟೆಯುವ ಅಂತ ಆಡಿದ್ರಿ. ಅದು ಕಡೆಯುವ, ಕಡೆಯೋದು ಅಲ್ವಾ? ಕಡೆಯೋದು. ಕಠೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆಯಿದೆ, ಕಾಡುವ ಕೊರಳಿನಲ್ಲಿ ಒಲವಿನ ಆಶಯವಿದೆ. ಕಡಿಯೋದು ಅಂತಂದರೆ ಈ ಮಜ್ಜಿಗೆ ಎಲ್ಲ ಕಡಿತೀವಲ್ಲ, ಹಾಗೆ ಕಲ್ಲನ್ನು ಕಡಿಯೋದು, ಅದನ್ನು ಕಡಿದು ಮಾಡ್ತೀವಲ್ಲ, ಆ ಥರದ್ದು ಅಂತ ಅಂದ್ಕೊಂಡಿದ್ದೀನಿ ನಾನು. ಮೇ ಬಿ ಸಾಹಿತ್ಯ ಇನ್ನೊಂದು ಸರಿ ನೋಡಿಕೊಂಡ್ರು ಒಳ್ಳೆಯದು, ಯಾಕೆಂದರೆ ಡೌಟ್ ಇರೋದು ಬೇಡ. ನನ್ನ ಅಭಿಪ್ರಾಯ ಹೇಳಿದೆ. ಮತ್ತು ಇನ್ನೊಂದು ಕಡೆ ನೀವೇ ನಕ್ರಿ ಅಲ್ವಾ? ಎಲ್ಲಿ? ಫಲ ಕೊಡುವ ಮರಕ್ಕೆ. ಹಾಂ ಗೊತ್ತಾಯ್ತು. ಅದ್ರ ಬಗ್ಗೆ ಎಚ್ಚರಿಕೆಯಲ್ಲಿರಲಿ ಅಲ್ವಾ? ಮತ್ತು ಈ ಹಾಡಂತೂ ಅದ್ಭುತವಾದ ಹಾಡು, ಸಾಹಿತ್ಯ ಅದ್ಭುತವಾದ ಸಾಹಿತ್ಯ. ಒಳ್ಳೆಯದಾಗಲಿ ನಮಗೆ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ನವೀನ್ ಕುಮಾರ್ ಸರ್, ಒಳ್ಳೆಯ ಹಾಡು, ಒಳ್ಳೆಯ ಪ್ರಸ್ತುತಿ. ಇದನ್ನು ಅಂಬೈನುಲಿ ಸಹ ಆಡ್ತಾಯಿದ್ರು. ಹಾಂ ಸರ್. ಮೊದಲಿಗೆ ಅಂಬೈನುಲಿ ಅವರು ಹಾಡ್ತಾಯಿದ್ರು ಈ ಹಾಡನ್ನು. ಆಮೇಲೆ ಇದನ್ನು ತುಂಬ ಫೇಮಸ್ ಮಾಡಿದ್ದು ನಮ್ಮ ರವೀಂದ್ರ ಸ್ವರ್ಗಾವಿ ಅವರು. ಒಳ್ಳೆ ಹಾಡಿದ್ದು, ಒಳ್ಳೆಯ ಪ್ರಸ್ತುತಿ. ಕಷ್ಟಗಳೆಷ್ಟೇ ಬಂದರೂ ನಾವು ತಾಳ್ಮೆಯಿಂದ ಇರಬೇಕು ಅಲ್ವೇ? ತಾಳ್ಮೆ ಯಾವಾಗಲೂ ನಮಗೆ ಸಫಲವಾಗುತ್ತೆ ಅನ್ನೋ ಒಂದು ಸಂದೇಶ ಇದು. ಭಾಳ ಒಳ್ಳೆಯ ಹಾಡು, ಒಳ್ಳೆಯ ಪ್ರಸ್ತುತಿ. ನಿಮ್ಮ ಕಂಠದಿಂದ ತುಂಬ ಮೆಲೋಡಿಯಸ್ ಆಗಿ ಆಡಿದ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನಗೆ ಕೆಲವೊಂದು ಟೈಮ್ ಸಾಕಷ್ಟು ಕಷ್ಟಗಳು ಬಂದಿದ್ದಾವೆ ಮೇಡಮ್. ಆ ಕಷ್ಟದಲ್ಲಿ ಏನಾದರೂ ನನಗೆ ಫಸ್ಟ್ ವಾಯ್ಸ್ ಬ್ಲಾಕ್ ಆದಾಗ ಸತ್ತೋಗ್ಬಿಡ್ಬೇಕು ಅಂತಂತ ತೀರ್ಮಾನ ತಗೊಂಡಿದ್ದು. ಬಟ್ ಹೊಂಬೇಗೌಡ ಈ ಸಾಂಗ್ ಕೊಟ್ಟ, ಹಾಡು ಹಾಡು ಕಲ್ತ್ಕೊಯ್ದ್ನ ಅಂದ. ಅದು ಕೇಳಿದ್ಮೇಲೆ ಎಷ್ಟು ಕಷ್ಟ ಬಂದ್ರು ಇದ್ರು ಇದೊಂದು ಸಾಂಗ್ ಹಾಡ್ಕತ್ತೀನಿ, ಸುಮ್ಮನೆ ಆಗ್ತೀನಿ ಮೇಡಮ್ ಅಷ್ಟೇ. ವಂಬೇಗೌಡ ಅವ್ರಿಗನ್ನು ತುಂಬ ಚೆನ್ನಾಗಿ ಆಡ್ತಾನೆ ವಂಬೇಗೌಡ. ನಿಮಗೆ ಈ ಹಾಡು ಕೊಟ್ಟಿದ್ದು ವಂಬೇಗೌಡನಾ? ಹಾಂ, ವಂಬೇಗೌಡ ಅವರು ಸ್ವರ್ಗಾವಿ ಅವ್ರ ಕಡೆಯಿಂದ ಕಲಿತು ಎಲ್ಲ ವೇದಿಕೆಗಳಲ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಅವರು ಒಳ್ಳೆ ಸಾಹಿತ್ಯ ಇರ್ತಕ್ಕಂಥದ್ದು, ಅದರಲ್ಲೂ ನಿಮ್ಮ ಕಂಠದಲ್ಲೂ ತುಂಬ ಅದ್ಭುತವಾಗಿ ಬಂತು. ಎರಡನೇ ಮಾತಿಲ್ಲ. ಒಳ್ಳೆಯದಾಗಲಿ ನಿಮಗೆ. ನವೀನ್ ಅವರೇ, ಸೆಮಿಫಿನಾಲೆ ರೌಂಡ್ಗೆ ಒಂದು ಸ್ಟ್ಯಾಂಡರ್ಡ್ನ ನಿಮ್ಮ ಎಲ್ಲ ಕಾಂಪಿಟೇಟರ್ಸ್ಗೂ ಇವಾಗ ಸೆಟ್ ಮಾಡಿಬಿಟ್ಟಿದ್ದೀರಿ. ನಿಮ್ಮ ಇನ್ನೊಂದು ಸುತ್ತಿನ ಹಾಡಿಗೆ ನಾವು ಕಾಯ್ತಿರ್ತೀವಿ. ಒಳ್ಳೇದಾಗಲಿ. ಗುಡ್ ಲಕ್ಸ್. ಥ್ಯಾಂಕ್ ಯು. ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಕೆಸ್ತೂರು ಗೋವಿಂದರಾಜು ಆನ್ ಸ್ಟೇಜ್ ಪ್ಲೀಸ್.
ಸಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳೇ. ತಾಯಿಯ ಮನೆಯು ಸ್ಥಿರವಲ್ಲ, ತಾಯಿಯ ಮನೆಯು ಸ್ಥಿರವಲ್ಲ. ಸಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ. ತೆಂಗಿನ ಕಾಯಿ ತಿಳಿ ನೀರ ತಕೊಂಡು ಬಂಗಾರದ ಮಾರಿ ತೊಳೆದೇನಾ, ಬಂಗಾರದ ಮಾರಿ ತೊಳೆದೇನಾ. ಸಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ಹೆಣ್ಣು ಹಡೆಯಲು ಬೇಡ, ಎರವರಿಗೆ ಕೊಡಬೇಡ. ಹೆಣ್ಣು ಹಡೆಯಲು ಬೇಡ, ಎರವರಿಗೆ ಕೊಡಬೇಡ. ಹೆಣ್ಣೋಗುವಾಗ ಅಳಬೇಡ ಮಗಳೇ. ಸಿಟ್ಟಾಗಿ ಶಿವನ ಬೊಯ್ಯಬೇಡ, ಸಿಟ್ಟಾಗಿ ಶಿವನ ಬೊಯ್ಯಬೇಡ. ಸಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ಎಳವಾಯಿ ಎತ್ತಲ್ಲ, ದಳವಾಯಿ ದೊರೆಯಲ್ಲ. ಎಳವಾಯಿ ಎತ್ತಲ್ಲ, ದಳವಾಯಿ ದೊರೆಯಲ್ಲ. ಮನೆಗೆ ಬಂದಳಿಯ ಮಗನಲ್ಲ ಮಗಳೇ. ತಾಯಿಯ ಮನೆಯು
ಸಿರಿದೇವಿ ನೀನಾಗು ಮಗಳೇ ನೆರೆ ಮನೆಯ ಸಿರಿದೇವಿ ನೀನಾಗು ಮಗಳೇ ಮನೆಯಾಗ ಬೇದ ಬಗಿ ಬ್ಯಾಡ ಮಗಳೇ ಬೀದ ಮನೆಯ ಕುಡಿಬ್ಯಾಡ ತುಂಬಿದ ಮನೆಯ ಕುಡಿಬ್ಯಾಡ ಹಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯು ಸ್ಥಿರವಲ್ಲ ತಾಯಿಯ ಮನೆಯು ಸ್ಥಿರವಲ್ಲ ತಾಯಿಯ ಮನೆಯು ಸ್ಥಿರವಲ್ಲ ಕೆಸ್ತೂರಮ್ಮ ಇಂದ ಕೆಸ್ತೂರಪ್ಪ ಆಗಿದ್ದೀರಲ್ಲ ಇವತ್ತು ಪಕ್ಕನ. ಹೌದು ಹೌದು. ಓಕೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹಾ, ಗೊತ್ತಾಯ್ತು. ಓಕೆ, ಸೆಮಿಫಿನಾಲೆ ಈಗ ಅನ್ನಿಸ್ತಾ ಇದೆ ಈ ರೌಂಡಲ್ಲಿ ಹಾಡಿ ಅನ್ಕೊಂಡಿದ್ರ ಸೆಮಿಫಿನಾಲೆ ರೌಂಡ್ 2 ವರ್ಗೂ ಬರ್ತೀನಿ ಅಂತ? ಖಂಡಿತ ಇಲ್ಲ, ಅನ್ಕೊಂಡಿರ್ಲಿಲ್ಲ. ಹಾ, ತುಂಬ ಖುಷಿ ಆಗ್ತಿದೆ ಇಲ್ಲಿವರೆಗೂ ಬಂದಿರೋದಕ್ಕೆ. ಓಕೆ ಯಾಕಂದರೆ ನನ್ನ ಕನಸಲ್ಲಿ ಅಂದ್ಕೊಂಡಿಲ್ಲ ಇಲ್ಲಿವರೆಗೂ ಬರ್ತೀವಿ ಅಂತ. ಓಕೆ, ಚಂದನ ವಾಹಿನಿ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ನಮ್ಮ ಜಡ್ಜಸ್ಗಳಿಗೂ ಹಾಗೂ ಮ್ಯೂಸಿಷಿಯನ್ಸ್ ಇವತ್ತೆಲ್ಲ ಸಪೋರ್ಟಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಲ್ವಾ? ಇವತ್ತಿನ ರೌಂಡಲ್ಲಿ ಹೇಗೆ ಹಾಡಿದ್ರಿ ಕೇಳೋಣವಾ? ಕೇಳೋಣ. ಅರ್ಚನಾ ಮ್ಯಾಮ್ ನಮಸ್ತೆ ಗೋವಿಂದರಾಜು. ನಮಸ್ತೆ ಮೇಡಮ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ತುಂಬ ಸುಖವಾಗಿ ಹಾಡಿದ್ರಿ. ಆಮೇಲೆ ಇದು ಒಂಥರ ಸ್ಥಿರವಲ್ಲ ಅಂತ ಹೇಳ್ತಾ ಇದ್ರಲ್ಲ, ಬಟ್ ಈ ಹಾಡಲ್ಲಿ ಈ ಹಾಡನ್ನು ಹಾಡುವಾಗ ತುಂಬ ಸ್ಥಿರತೆ ಬೇಕು. ಆ ಸ್ಥಿರತೆ ಇದೆ ನಿಮ್ಮ ಗಾಯನದಲ್ಲಿ. ತುಂಬ ನೆಮ್ಮದಿ, ತುಂಬ ಸಂತೋಷ, ಶಾಂತಿ ಎಲ್ಲವನ್ನೂ ಒಂಥರ ನಿಮ್ಮ ಧ್ವನಿ ಮತ್ತು ನಿಮ್ಮ ಗಾಯನ ಕೊಡುತ್ತೆ. ಕಡೆಯ ಚರಣದಲ್ಲಿ ವಾಪಸ್ ಬರ್ತಿರಲ್ಲ, ಅದು ಮಾತ್ರ ಸ್ವಲ್ಪ ನಿಮಗೆ ಒಂಚೂರು ಡೌಟ್ ಆದಂಗೆ ಕೇಳಿಸ್ತು. ಆ ಥರ ಏನೋ ಬರ್ತಿರಲ್ವಾ, ಅದು ಎಲ್ಲ ಚರಣಗಳು ಪರ್ಫೆಕ್ಟಾಗೇ ಇತ್ತು. ಕೊನೆಯ ಚರಣದಲ್ಲಿ ಮಾತ್ರ ಸ್ವಲ್ಪ ಡೌಟ್ ಆದಂಗಿತ್ತು. ವೆರಿ ಮೈನ್ಯೂಟ್. ಅದನ್ನು ಬಿಟ್ಟರೆ ಅದ್ಭುತ ಗಾಯನ, ಅದ್ಭುತವಾದ ಭಾವನೆ, ತುಂಬ ನೆಮ್ಮದಿ ಕೊಟ್ಟಂತಹ ನನಗೆ ಈ ನಿಮ್ಮ ಗಾಯನ ಮತ್ತು ನಿಮ್ಮ ಹಾಡು ತುಂಬ ಚೆನ್ನಾಗಿತ್ತು. ಇವತ್ತೆಲ್ಲೂ ನೀವು ಶಾರ್ಪ್ ಹಾಡಲಿಲ್ಲ, ಬಹಳಷ್ಟು ಇಡೀ ಹಾಡೇ ಎಲ್ಲ ಸಸ್ಟೈನಿಂಗ್ ನೋಟ್ಸು. ನನಗೆ ಸ್ವಲ್ಪ ಪುಕು ಪುಕು ಅಂತ ಇತ್ತು, ಎಲ್ಲಿ ಶಾರ್ಪ್ ಹಾಡ್ಬಿಡ್ತಾರೋ ಗೋವಿಂದರಾಜು ಅಂತ. ಬಟ್ ಇವತ್ತೆಲ್ಲೂ ನೀವು ಏನೋ ಕಿವಿ ಬೇರೆ ಮುಚ್ಕೊಂಡು ಅದೇನೋ ಒಂದು ಟೆಕ್ನಿಕ್ ಕಂಡು ಅನ್ಸುತ್ತೆ. ಭಯ ಆಗ್ತಾ ಇತ್ತು. ಇಲ್ಲ, ತುಂಬ ಚೆನ್ನಾಗಿ ಹಾಡಿದ್ರಿ, ತುಂಬ ನೀಟಾಗಿ ಹಾಡಿದ್ರಿ. ಇದು ನಾನು ಈ ಹಾಡನ್ನು ಬಹುಶಃ 1 ಅಥವಾ 2 ಸಲ ತುಂಬ ವರ್ಷಗಳ ಹಿಂದೆ ಕೇಳಿದ್ದೆ. ಸ್ವಲ್ಪ ಬೇರೆ ಟ್ಯೂನು ನಾನು ಕೇಳಿದ್ದು, ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ಬಟ್ ನೀವು ಹಾಡಿದ್ದು ನನಗೆ ತುಂಬ ಮನಸ್ಸಿಗೆ ಹಿಡಿಸ್ತು, ಹಿತವಾಗಿತ್ತು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಏನು ಸರ್? ಗೋವಿಂದರಾಜು ಸರ್, ಇದು ಅಪ್ಪಟ ಜಾನಪದ ಗೀತೆ. ಹಿಂದೆ ಒಂದು ಯಾವುದೋ ಸಿನಿಮಾ ಕೂಡ ಅಳವಡಿಸಿದ್ದಾರೆ ಇದನ್ನ, ಅಲ್ವಾ? ಹೌದು. ಆಮೇಲೆ ನೀವು ಆಡುವಾಗ ಎಳೆಗಾರು ಎತ್ತಲ್ಲ ದಳವಾಯಿ ದೊರೆಯಲ್ಲ ಅಂತ ಅದಿರೋದು ಸಾಹಿತ್ಯ. ಅದೊಂಚೂರು ನೀವು ಕರೆಕ್ಟ್ ಮಾಡ್ಕೋಬೇಕಿತ್ತು. ದಳವಾಯಿ ಎತ್ತಲ್ಲ ದಳವಾಯಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮಗಳೇ. ಹಾಡೆಲ್ಲ ತುಂಬ ಸುಶ್ರಾವ್ಯವಾಗಿ ನೀವು ತಗೊಂಡೋಗಿದ್ರಿ, ದಡ ಮುಟ್ಟಿದ್ರಿ, ದಡ ಸೇರಿಸಿದ್ರಿ. ಕೇಳೋದಕ್ಕೆ ತುಂಬ ಖುಷಿಯಾಗಿತ್ತು. ಇದು ಭಾಳ ಹಿಂದೆ ರೆಕಾರ್ಡ್ ಆಗಿದೆ ಸಿನಿಮಾಗಿದ್ದು.
ಎಷ್ಟು ಚೆನ್ನಾಗಿದೆ ನೋಡಿ ಅದು. ಜಾಲಿ ಮರ ನೆರಳಲ್ಲ ಅಂತ ಯಾವತ್ತೂ ಯಾರೋ ಹಳ್ಳಿ ಕಡೆ ಜನ ಜಾಲಿ ಮರ ಕೆಳಗಡೆ ಮಲ್ಗೋದಿಲ್ಲ, ಹೊಂಗೆ ಮರನ ಹುಡುಕ್ತಾರೆ ಅಲ್ವಾ. ಜಾಲಿ ಮರ ಯಾವತ್ತೂ ಅದು ನೆರಳಾಗೋದಕ್ಕೆ ಸಾಧ್ಯ ಅಲ್ಲ ಅಂತ ಒಂದು ಒಳ್ಳೆ ಅರ್ಥಗರ್ಭಿತವಾದ ಜನಪದ ಗೀತೆ ನೀವು ಈ ವೇದಿಕೆ ಕೊಟ್ಟಿದ್ರಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಮ್ಮ ಅಪ್ಪಾಜಿ ಆಡ್ತಿದ್ರು ಇದು, ಹಾಗಾಗಿ ಕೇಳಿಸ್ಕೊಂಡು ಕಲ್ತ್ಕೊಂಡಿದ್ದೆ. ಹೌದು, ಭಾಳಷ್ಟು ಇದು ಮಗಳಿಗೆ ತಾಯಿ ಬುದ್ಧಿ ಹೇಳಿ ಕಳಿಸ್ತಕ್ಕಂಥದ್ದು. ಮದುವೆ ಮಾಡಿ ಕಳಿಸೋವಾಗ ಹೇಗಿರಬೇಕು ಅತ್ತೆ ಮನೆಯಲ್ಲಿ ಅಂತ ಆ ಒಂದು ಅರ್ಥಗರ್ಭಿತವಾದ ಸಂದೇಶವನ್ನು ಕೊಡ್ತಕ್ಕಂಥ ಹಾಡಿದ್ದು. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಾಜು ಸರ್, ಆಲಕ್ಕೆ ಹೂವಿಲ್ಲ ಅಂತ ಆಮೇಲೆ ಮತ್ತೆ ಸರಿ ಮಾಡ್ಕೊಂಡ್ರಲ್ಲ, ಹೂವಿಲ್ಲ ಅಂತ ನೀವೇ ಸರಿ ಮಾಡ್ಕೊಂಡ್ಬಿಟ್ರ ಅದನ್ನು. ಮುಂದಕ್ಕೆಲ್ಲ ಭಾಳ ಚೆನ್ನಾಗಿ ಹಾಡ್ತಾ ಹೋದ್ರಿ ಅಲ್ವಾ. ಈ ಸಾಹಿತ್ಯದಲ್ಲಿ 3 ಚರಣವು ಇದಕ್ಕೆ ಆಪ್ಟ್ ಆಗಿತ್ತು ಈ ಹಾಡಿಗೆ. 2ನೇ ಚರಣ ಈ ಹಾಡಿಗೆ ಸೇರಿದ್ದಲ್ಲ. ಯಾಕೆ ಅಂದರೆ ತಾಯಿ ಮಗಳಿಗೆ ಹೇಳುವಂಥ ಸಂದರ್ಭದಲ್ಲಿ ಹಾಡುವಂಥ ಹಾಡಿದು. ಅದರಲ್ಲಿ ಆಡಿಬ ಏನಕಂದ ಅಂಗಾಲ ತೊಳೆವೇನ ಅನ್ನೋ ಸಾಹಿತ್ಯ ಈ ಹಾಡಿಗೆ ಸೇರ್ಕೊಳ್ಬಾರ್ದಾಗಿತ್ತು ಅನ್ನೋದು ನನ್ನ. ಯಾಕೆಂದರೆ ಈ ಹಾಡಲ್ಲಿ ಆ ಆಡಿಬ ಏನಕಂದ ಪ್ಯಾಥೋಫಿಲಲ್ಲಿ ಬರಲ್ಲ ಅದು ಅಲ್ವಾ. ಅದೊಂಥರ ಖುಷಿಯಾಗಿ ಹೇಳುವಂಥ ಆಡಿಬ ಏನಕಂದ ಅಂಗಾಲ ತೊಳೆವೇನ ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆವೇನ ಅಂತ ಸಣ್ಣ ಮಗುಗೆ ಹೇಳುವಂಥದ್ದು. ಇದು ಬೆಳೆದು ನಿಂತ ಮಗಳನ್ನು ಕಳಿಸ್ಬೇಕಾದ್ರೆ ಹಾಡುವಂಥ ಸಾಹಿತ್ಯ. ಅದಕ್ಕೆ ಸಾಹಿತ್ಯದ ಕಡೆ ಈ ತ್ರಿಪದಿಗಳನ್ನೆಲ್ಲ ತಗೊಂಡು ಎಲ್ಲ ಏನು ಮಾಡ್ತಾರೆ ಅಂದರೆ ಒಂದಷ್ಟು ಹಾಡುಗಳನ್ನ ಮಾಡಿ ಹಾಡ್ತಾ ಇರ್ತಾರೆ. ಈ ಸಾಹಿತ್ಯ ಕೂಡ ಸ್ವಲ್ಪ ನೀವು ಆ ಟ್ಯೂನನ್ನು ಕೂಡ ಒಂದು ಸಣ್ಣ ಬದಲಾವಣೆ ಮಾಡಿ ಹಾಡ್ತಾ ಇದ್ರಿ ಅಂತ ಅನಿಸುತ್ತೆ. ಅದು ಇನ್ನೊಂದು ಟ್ಯೂನ್ ಕೇಳಿದಿರಾ? ಇಲ್ಲ ಸರ್. ಕೇಳಿದಿರಾ? ಇಲ್ಲ ಅಲ್ವಾ? ಇನ್ನೊಂದು ಸರಿ ಕೇಳಿ, ಯಾವಾಗಲಾದ್ರು ಕೇಳಿ. ಸ್ವಲ್ಪ ಸಣ್ಣ ಬದಲಾವಣೆ ಇದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನೆಲ್ಲವೂ ಚೆನ್ನಾಗಿತ್ತು. ಏನು ಆಲಕ್ಕೆ ಹೂವಿಲ್ಲ ಅಂದರೆ ಏನು ಅರ್ಥ ಮಾಡ್ಕೊಂಡಿದ್ರಿ? ಅಂದರೆ ಆಲ್ಮರದಲ್ಲಿ ಹೂವು ಬಿಡಲ್ಲ. ಕರೆಕ್ಟು. ಎಲ್ಲ ಗಿಡಗಳು ಹೂವಾದ ಮೇಲೆ ಪೀಚಾಗಿ ಕಾಯಿಯಾಗಿ ಆಮೇಲೆ ಹಣ್ಣಾಗ್ತಾವಲ್ವಾ. ಈ ಆಲದ ಮರದ ವಿಶೇಷ ಏನಂತಂದರೆ ಹೂ ಬಿಡಲ್ಲ ಅದು. ಅದಕ್ಕೆ ಹೇಳೋದು ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕೆಸ್ತೂರು, ಮೇಡಮ್, ಗುಡ್ ಲಕ್ಸ್ ನಿಮಗೆ. ಮತ್ತೊಂದು ರೌಂಡ್ ಇದೆ ಹಾಡ್ಲಿಕ್ಕೆ, ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದೀರಾ? ಹಾಂ ಮೇಡಮ್. ಗುಡ್ ಲಕ್ಸ್. ಥ್ಯಾಂಕ್ ಯು. ಸೆಮಿಫಿನಾಲೆ ರೌಂಡ್ 2 ನಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದ್ದಾರೆ. ಒಂದು ಹೆಜ್ಜೆ ಫೈನಲ್ಸ್, ಮತ್ತೊಂದು ಹೆಜ್ಜೆ ಟ್ರೋಫಿ. ಯಾರಾಗ್ತಾರೆ ಗಾನಸಿಂಚನ ಜನಮನದ ಪದಪಯಣ ಸೀಸನ್ 1 ವಿನ್ನರ್? ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ನೀವು ಫಿನಾಲೆಯನ್ನ ನೋಡ್ಲೇಬೇಕು. ಹಾಗಿದ್ರೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕಣ್ಣಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿದ್ದೇ ಈ ನಾಡು. ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು,
ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.